ಪ್ರಜ್ವಲ್ ರೇವಣ್ಣ ಕುರಿತಾದಂತಹ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ಮಾಜಿ ಡ್ರೈವರ್ ಕಾರ್ತಿಕ್ ಹೇಳಿದ್ದು ಎಲ್ಲವೂ ಕೂಡ ಸತ್ಯ. ಪೆನ್ ಡ್ರೈವ್ ನಾನು ರಿಲೀಸ್ ಮಾಡಿದ್ದು ಅಂದಿದ್ದು ಮಾತ್ರ ಸುಳ್ಳು ಎನ್ನುವ ಮಾತುಗಳನ್ನಾಡಿದ್ದಾರೆ ಬಿಜೆಪಿ ದೇವರಾಜೇಗೌಡ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರಜ್ವಲ್ ಮಾಜಿ ಡ್ರೈವರ್ ಕಾರ್ತಿಕ್ ಈ ವಿಚಾರವಾಗಿ ಹೇಳಿದ್ದೆಲ್ಲವೂ ಸತ್ಯ, ಆದರೆ ಪೆನ್ ಡ್ರೈವ್ನ ನಾನು ರಿಲೀಸ್ ಮಾಡಿದ್ದು ಎಂದಿದ್ದು ಮಾತ್ರ ಸುಳ್ಳು. ಕಾರ್ತಿಕ್ ಆರೋಪಕ್ಕೆ ಬಿಜೆಪಿ ಮುಖಂಡ ದೇವರಾಜೇಗೌಡ ಈ ರೀತಿಯಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಕೇಸ್ನ ನಾನು ಇಲ್ಲಿಗೆ ಬಿಡೋದಿಲ್ಲ, ಸಿಬಿಐಗೂ ಕೂಡ ಹೋಗ್ತೀನಿ. ಒಂದು ವೇಳೆ ಅನ್ಯಾಯವಾಗಿರೋ ಮಹಿಳೆಯರಿಗೆ SIT ಇಂದ ನ್ಯಾಯ ಸಿಗದೆ ಹೋದ್ರೆ ನಾನು ಈ ವಿಚಾರವನ್ನ ಇಲ್ಲಿಗೆ ಬಿಡೋದಿಲ್ಲ, ನ್ಯಾಯ ಸಿಗೋವರೆಗೂ ನಾನು ಸುಮ್ಮನಿರೋದಿಲ್ಲ, ಸಿಬಿಐಗೂ ಕೂಡ ಹೋಗ್ತೀನಿ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ ಬಿಜೆಪಿ ಮುಖಂಡ ದೇವರಾಜೇಗೌಡ. ಇನ್ನು ಜಿ ಕನ್ನಡ ನ್ಯೂಸ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಪೆನ್ ಡ್ರೈವ್ ವಿಚಾರವಾಗಿ ದೇವರಾಜೇಗೌಡ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಬಿಜೆಪಿ ಮುಖಂಡ ದೇವರಾಜೇಗೌಡ ಅವರ ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ದೇವರಾಜೇಗೌಡರು ನಮ್ಮ ಜೊತೆಲಿದ್ದಾರಪ್ಪ. ಹಾಸನದ ಪ್ರಜ್ವಲ್ ರೇವಣ್ಣ ವಿಚಾರ ಬಹಳ ಚರ್ಚೆಯಲ್ಲಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ದೇವರಾಜೇಗೌಡರು ನಮ್ಮ ಜೊತೆಲಿದ್ದಾರೆ. ಸರಿಗ ಈ ಪ್ರಕರಣ ನಿಮ್ಮ ಗಮನಕ್ಕೆ ಬಂದಿತ್ತು ಯಾವಾಗ? ಈ ಎಲ್ಲ ವಿಚಾರಗಳೆಲ್ಲವೂ ನಿಮ್ಮ ಗಮನಕ್ಕೆ ಬಂದಿದ್ದು ಯಾವಾಗ? ಸರ್, ಬೆಳಗ್ಗೆ ಡ್ರೈವರ್ ವಿಡಿಯೋ ರಿಲೀಸ್ ಮಾಡ್ಯಾನ ಸರ್ ಅಲ್ವಾ. ದೇವರಾಜೇಗೌಡರನ್ನ ಭೇಟಿ ಮಾಡಿದೆ ನಾನಲ್ಲಿ. ಅದಕ್ಕೆ ಮುಂಚಿತ ಕಾಂಗ್ರೆಸ್ನವ್ರ ತಕ್ಕ ಹೋಗಿದ್ದೆ ನಾನಲ್ಲಿ. ಕಾಂಗ್ರೆಸ್ನವ್ರು ನಮಗೇನು ಸಪೋರ್ಟ್ ಮಾಡಲಿಲ್ಲ, ಅಲ್ಲಿ ಅವ್ರದ್ದು ನ್ಯಾಯ ಸಿಗಲಿಲ್ಲ ಅಲ್ಲಿ. ಹಾಗಾಗಿ ದೇವರಾಜೇಗೌಡರ ತಕ್ಕ ಹೋದೆ ನಲ್ಲಿ. ಯಾಕೆ ಹೋದೆ ಅಂತಂದರೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಮೇಲೆ ಸ್ಟೇ ತಂದಿದ್ದಾನಲ್ಲಿ. ಆ ಸ್ಟೇ ಅಬ್ಜೆಕ್ಷನ್ ಹಾಕೋಕ್ಕೋಸ್ಕರ ರೆಸ್ಪಾಂಡೆಂಟ್ ನನ್ನ ಕ್ಲೈಂಟಾಗಿ ಅಂತ ಬಂದದ್ದು. ಪೆನ್ ಡ್ರೈವ್ ನಾನೇ ಕೊಟ್ಟೆ ಅಂತ ಹೇಳ್ತೇನೆ ಅಲ್ಲಿ. ಯಾವ ಪೆನ್ ಡ್ರೈವ್ ಅದು? ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗಳಲ್ಲಿ. ಪ್ರಜ್ವಲ್ ರೇವಣ್ಣನವರ ಅಶ್ಲೀಲ ವಿಡಿಯೋ ಅವನ ಹೆಂಗೆ ಬಂತು ಅದು? ಆ ಪೆನ್ ಡ್ರೈವಲ್ಲಿ ನನಗೆ ಕೊಡೋಕ್ಕೆ ಕಾರಣ ಏನಂತಂದರೆ ಇವನನ್ನು 82ನೇ ರೆಸ್ಪಾಂಡೆಂಟಾಗಿ ಮಾಡಿದ್ದಾರೆ ಇಲ್ಲಿ. ಯಾಕೆ ಇವನು ಪ್ರಜ್ವಲ್ ರೇವಣ್ಣ ಇವನು 82ನೇ ರೆಸ್ಪಾಂಡೆಂಟ್ ಮಾಡ್ದ? ಇವನ ಹತ್ರ ವಿಡಿಯೋ ಬಿಡುಗಡೆ ಮಾಡಿರೋದು ಅವ್ರಿಗೆ ಯಾರು ಹೇಳಿ? ಪ್ರಜ್ವಲ್ ರೇವಣ್ಣಂಗೆ. ಸೊ ಹಾಗಾಗ್ತಾನೆ ಅವರು ಸ್ಟೇ ತಗೊಂಡದ್ದಲ್ಲಿ. ಯಾಕೆ ಪ್ರಜ್ವಲ್ ರೇವಣ್ಣ ನನ್ನ ವಿರುದ್ಧ ಸ್ಟೇ ತಗೊಳ್ಳಿಲ್ಲ? ಮಾಧ್ಯಮದನ್ನೆಲ್ಲರೂ ಪಾರ್ಟಿ ಮಾಡಿ ಅಲ್ಲಿ ನನ್ನನ್ನು ಯಾಕೆ ಪಾರ್ಟಿ ಮಾಡಲಿಲ್ಲ? ಅವನ್ನ ಯಾಕೆ ಮಾಡಿದರು? ಅರ್ಥ ಇಷ್ಟೇ ಅಲ್ಲಿ. ಅವನೇ ಬಿಡುಗಡೆ ಮಾಡಿದಂತೆ ಅಲ್ವ ಅಲ್ಲಿಗೆ. ಅಂದರೆ ಅಲ್ಲ, ಅವ್ರು ಕಾರ್ತಿಕ್ ಕೈಗೆ ವಿಡಿಯೋ ಎಲ್ಲಿಂದ ಬಂತು, ಹೇಗೆ ಸಿಕ್ಕಿರ್ಬೋದು ಅಂತ ಇಷ್ಟೊಂದು ವಿಡಿಯೋಗಳು ಪೆನ್ ಡ್ರೈವ್ಗಳು ಎಲ್ಲಿಂದ? ಅಲ್ಲ, ಕಾರ್ತಿಕ್ ಒಪ್ಕೊಂಡಲ್ಲ, ಪೆನ್ ಡ್ರೈವ್ ಅಂತ ಇತ್ತಂತ ಒಪ್ಕೊಂಡಲ್ಲ. ಅವ್ನು ಹೇಳ್ಬೇಕಲ್ವ ಕಾರ್ತಿಕ್ ವಿಡಿಯೋ ಎಲ್ಲಿಂದ ಬತ್ತು ಅಂತ. ಅಲ್ಲ, ನಿಮ್ಮನ್ನು ಅಪ್ರೋಚ್ ಮಾಡ್ಲಿಕ್ಕೆ ಬಂದಾಗ ಅವರು ಹೇಳಿಲ್ವ ಈ ವಿಚಾರ? ನಾನು ಕೇಳಿಲ್ಲ, ಅದಕ್ಕೆ ನನಗೆ ಸಂಬಂಧಿಸಿದ ವಿಚಾರ ಹೆಂಗೆ ಬತ್ತು ಅಂತ ಕೇಳೋಕ್ಕೆ ನನಗೆ ಅಧಿಕಾರ ಇಲ್ಲ ಅಲ್ಲಿ. ಏನು ಮೆಟೀರಿಯಲ್ಸ್ ಕೊಡ್ತಾನೆ, ಮೆಟೀರಿಯಲ್ ಫ್ಯಾಕ್ಟ್ ಮೇಲೆ ನಾನು ಕೆಲಸ ಮಾಡ್ಬೇಕು ನಾನು ಅಲ್ಲಿ. ಈ ಎಲ್ಲ ವಿಚಾರ ಹೊರಗೆ ಬರೋದಕ್ಕೆ ಕಾರಣ ಅವರ ಕುಟುಂಬದಲ್ಲಿ ಏನು ಆಸ್ತಿ ವಿಚಾರದ ಕಲಹ ಆಗಿತ್ತು, ಆ ಕಾರಣಕ್ಕಾಗಿ ಹೊರಗೆ ಬಂದದ್ದು. ಅದು ಏನು ಕಲಹ ಆಗಿತ್ತು, ಏನು ಸಮಸ್ಯೆ ಸರ್ ಕಾರ್ತಿಕ್ ಅವ್ರದ್ದು ಪ್ರಜ್ವಲ್ ರೇವಣ್ಣ ಫ್ಯಾಮಿಲಿ? ಏನೋ ಅವ್ರ ಆಸ್ತಿನ ಬರ್ಸ್ಕೊಂಡವ್ರೆ, ಯಾರೋ ಬೇನಾಮಿ ಹೆಸರಿಗೆ ಬರ್ಸ್ಬಿಟ್ಟು ಅಲ್ಲಿ ಹೊಡೆದು ಬಡ್ದು ಕಿಡ್ನಾಪ್ ಮಾಡಿ ನಮ್ಮ ಆಸ್ತಿ ಬರ್ಸ್ಕೊಂಡು ಎಲ್ಲ ಮಾಧ್ಯಮದಲ್ಲಿ ಅವಾಗೆಲ್ಲ ಬಂದಿದೆ. ಅದು ಇನ್ವೆಸ್ಟಿಗೇಷನ್ ಆಯಿತು, ಎಲ್ಲ ಆಯ್ತಲ್ಲಿ. ಇಷ್ಟೆಲ್ಲ ಆದ್ರೂ ಕೂಡ ಅಲ್ಲಿ ಅವ್ರು ನ್ಯಾಯ ಸಿಗಲಿಲ್ಲ ಅಂತೇಳಿ ನನ್ನ ತಕ್ಕ ಬಂದವರಿಂದ ಅವನೇ ಹೇಳ್ಯಾನಲ್ಲ ಸರ್, ನಾವೇನು ಹೇಳಬೇಕಾಗಿಲ್ಲ ಅಲ್ಲಿ. ನಿಮ್ಮ ಹತ್ರ ಬಂದಾಗ ನೀವು ಏನು ಹೇಳಿದ್ರಿ? ಅವ್ರಿಗೆ ಏನು ಭರವಸೆ ಕೊಟ್ಟರು? ನಾನು ಏನು ಭರವಸೆ ಏನಿಲ್ಲ ಅಲ್ಲಿ. ಅವ್ರ ಅಡ್ವೊಕೇಟ್ ನಾನು. ಆ ಕೇಸಿಗೆ ಪೆನ್ ಡ್ರೈವ್ ಕೊಟ್ಟವನು ನನಗೆ ಇಲ್ಲಿ, ವಕಾಲತ್ ಕೊಟ್ಟವನೇ, ಮತ್ತು ರೆಸ್ಪಾಂಡೆಂಟ್ ಕಾಪಿ ಕೊಟ್ಟವನಲ್ಲಿ. ಕೋರ್ಟಲ್ಲಿ ಅದನ್ನು ಚಾಲೆಂಜ್ ಮಾಡಬೇಕು ಅಷ್ಟೇ ಕೆಲಸ ನಮ್ಮದಲ್ಲಿ. ಅಬ್ಜೆಕ್ಷನ್ ಹಾಕ್ಬೇಕು ಅಷ್ಟೇ ಕೆಲಸ ನಮ್ಮದು. ಅಷ್ಟು ಪ್ರಾಮಿಸ್ ಮಾಡಿದೆ ನಾನಲ್ಲಿ ನಿನಗೆ. ಆಮೇಲೆ ಅವನಿಗೆ ಈ ಕಿಡ್ನಾಪ್ ವಿಚಾರಕ್ಕೆ ಮತ್ತೊಂದಕ್ಕೆಲ್ಲ ನಾನೇ ಸಪೋರ್ಟ್ ಮಾಡಿದ್ದೀನಿ ಇಲ್ಲಿ. SP ಗೆ ನಾನೇ ಲೆಟರ್ ಬರ್ತಿದ್ದೀನಿ, ಇನ್ವೆಸ್ಟಿಗೇಷನ್ ಜೊತೆ ನಾನೇ ಇದ್ದೀನಿ. ಅವನು ಕರ್ಕೊಂಡು ಮಾಧ್ಯಮ ಎಲ್ಲ ಮಾಧ್ಯಮದಲ್ಲಿ ನಾನೇ ಕೂರಿಸಿದ್ದೀನಿ ಅಲ್ಲಿ. ಅವ್ನು ಬೆನ್ನೆಲುಬಾಗಿ ನಿಂತಿದ್ದೀನಿ ನಾನಲ್ಲಿ. ಯಾರು ಇರಬೇಕು? ಇದಕ್ಕಿಂತ ಏನು ಮಾಡ್ಬೋದಲ್ಲಿ? ಪ್ರಶ್ನೆನೂ ಅರ್ಥ ಮಾಡ್ಕೊಳ್ಳಿ. ಕಾಂಗ್ರೆಸ್ನ ಅರ್ಥಕ್ಕೆ ಹೋದೆ ನಂಗೆ ನ್ಯಾಯ ಸಿಗಲಿಲ್ಲ, ದೇವರಾಜೇಗೌಡ ತಕ್ಕ ಬಂದೆ ಅಂತ ಅಂದರೆ ಸರ್ಕಾರ ಯಾರ್ದೈತಿ ಈಗ? ಅದು ಅಲ್ಲಿ ಹೋಗಿ ಬಂದೆ ಅಂತ ಅಲ್ಲಿ ಕೊಟ್ಟ ಮೇಲೆ ತಾನೇ ನಮ್ಮ ಹತ್ತಕ್ಕೆ ಬರೋದಲ್ಲಿ. ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಸೊ ಹಾಗಾಗಿ ಅಲ್ಲಿ ಸರ್ಕಾರ ಇದರಲ್ಲಿ ನೇರ ಹೊಣೆಗಾರರಾಗ್ತದೆ. ಅಲ್ಲಿ ಬೇರೆ ವ್ಯತ್ಯಾಸ ಇಲ್ಲ. ಅಲ್ಲಿ ಕಾಂಗ್ರೆಸ್ ನಾಯಕರ ರೈಟ್ ಹ್ಯಾಂಡ್ ಇವನು. ಈಗ ಏನು ಅಲ್ಲಿ ಹಾಸನ ಜಿಲ್ಲೆಯಲ್ಲಿ ಏನು ಕ್ಯಾಂಡಿಡೇಟ್ ಇದ್ದಾನೆ ಕಾಂಗ್ರೆಸ್ ಕ್ಯಾಂಡಿಡೇಟಲ್ಲಿ, ಅವನು ರೈಟ್ ಹ್ಯಾಂಡ್ ಆಗಿದ್ದಾನೆ. ಅಲ್ಲಿ ಅವ್ನ ವಿರುದ್ಧ ನಿಂತಿರೋಂಥ ವ್ಯಕ್ತಿನೇ ಅಷ್ಟೆಲ್ಲ ವಿಡಿಯೋಗಳಿವು. ಅಲ್ಲ, ಅಂದರೆ ಈಗ ಪ್ರಬಲ ದೊಡ್ಡ ಆರೋಪ ಇರೋದೇನಂತಂದರೆ ನೀವು ಪ್ರಜ್ವಲ್ ಅವ್ರ ವಿರುದ್ಧ ರಾಜಕೀಯವಾಗಿ ಮೊದಲಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ ಈ ಹಿಂದೆ. ಆ ಕಾರಣಕ್ಕಾಗಿ ಈ ವಿಡಿಯೋ ನಿಮ್ಗೆ ಸಿಕ್ಕಿದ ನಂತರ ಇದನ್ನು ಬಿಡುಗಡೆ ಮಾಡಿದ್ರು, ಆಗ ನಿಮ್ಮ ಕಡೆಯಿಂದನೇ ಬಿಡುಗಡೆ ಆಗಿದೆ ಅನ್ನೋಂಥ ಆರೋಪವನ್ನು ಮಾಡ್ತಾರೆ. ನಾನು MP ಕ್ಯಾಂಡಿಡೇಟಾ? ಇಲ್ಲ, ನಾನು BJP MP ಕ್ಯಾಂಡಿಡೇಟ್ ಹಾಕ್ಯವ್ರ? JDS ಅಂತ ಕೆಲಸಕ್ಕೆ ನಾನು ಯಾಕೆ ಸರ್ ವಿಡಿಯೋ ಬಿಡುಗಡೆ ಮಾಡಬೇಕು? ಇಲ್ಲ, ಕಾಂಗ್ರೆಸ್ ಪರವಾಗಿದ್ದೀನಿ ನಾನು. ಏನಾರ ಯಾವ ಥರ ಕಾಂಗ್ರೆಸ್ ಪರವಾಗಿ ಮಾತನಾಡ್ತಾ ಇದ್ದೀನಿ ನಾನು. ನನ್ನ ತತ್ವ ಸಿದ್ಧಾಂತ, ನನ್ನ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತ ಇದೆ. ನಾವಲ್ಲಿ ಯಾವತ್ತು ನಮ್ಮ ಸ್ವಾಭಿಮಾನ ಮಾರ್ಕೊಳ್ಳೋಂತಾರಲ್ಲ ನಾವಲ್ಲಿ. ಹಾಗಾಗಿ ಆ ನೀಚ ಕೆಲಸಕ್ಕೆ ನಾವು ಹೋಗಲ್ಲ. ಅದರಲ್ಲೂ ನಮ್ಮ ಪಕ್ಷದಲ್ಲಿ ಕಲಿಸ್ಕೊಟ್ಟಲ್ಲಿ ಹೆಣ್ಣು ಮಕ್ಕಳನ್ನ ಪೂಜ್ಯ ಭಾವನೆ ನೋಡಿ ಅಂತೇಳಿ ಹೆಣ್ಣು ಮಕ್ಕಳನ್ನ ಶೀಲಾರಣ ಮಾಡಿ ಅವ್ರನ್ನ ರೋಡಲ್ಲಿ ನಿಲ್ಲಿಸ್ಬಿಟ್ಟು ನಾವು ಅದನ್ನು ರಾಜಕೀಯ ಮಾಡೋ ಅವಶ್ಯಕತೆ ನಮಗಿಲ್ಲ. ನನಗೆ ಹಿಂದೆ ಅವರ ಸದಸ್ಯತ್ವ ಅನರ್ಹ ಮಾಡೋ ವಿಚಾರವಾಗಿಯೂ ಕೂಡ ಹೋರಾಟ ಮಾಡ್ತಾ ಇದ್ರಿ.
ನಾನು ಈ ವಿಡಿಯೋ ಬಿಡುಗಡೆ ಮಾಡಿದರೆ ಆ ಕೋರ್ಟಲ್ಲಿ ಕೇಸ್ ನಡೆಸಂಗಿಲ್ಲ, ನಾನೆಲ್ಲ ಆಟೋಮೆಟಿಕ್ ಅವತ್ತೇ ಹೋಗಿರೋದಲ್ಲ, ಅವತ್ತಕ್ಕೆ ನಾನು ಬಿಡುಗಡೆ ಮಾಡಲಿಲ್ಲ, ಮುಗ್ದಾಯ್ತಲ್ವಾ? ಅಂದರೆ ನಿಮ್ಗೆ ಎಷ್ಟು ಟೈಮ್ ಹಿಂದೆ ನಿಮ್ಗೆ ಈ ವಿಚಾರ ಗೊತ್ತಾಯ್ತು? ಎಷ್ಟು ತಿಂಗಳಿಂದ? ಸ್ಟೇ ಕಾಪಿ ತಗೊಂಬಂದಲ್ಲ ಅವಾಗ, ಪೆಂಡ್ರೈವ್ ತಗೊಂಡು ಯಾವಾಗ ಅಲ್ಲಿ ಅವ್ನು ಸ್ಟೇ ಅವ್ನ ಮೇಲೆ ಇಂಜೆಕ್ಷನ್ ಆರ್ಡರ್ ಆಗಿ ನೋಟಿಸ್ ಕೊಡ್ತಾರಲ್ಲ, ಅದಾದಮೇಲೆ ಈಗ ನೆಕ್ಸ್ಟ್ ಈಗ ನಿಮ್ಮ ಫರ್ದರ್ ಹೋರಾಟ ಏನಿರುತ್ತೆ? ಯಾವ ರೀತಿ ಇರುತ್ತೆ ಕಾನೂನು ಹೋರಾಟ? SIT ಏನು ಕರಿತಾರೆ ಅದಕ್ಕೆ ಹೋಗಿ ಇನ್ವೆಸ್ಟಿಗೇಷನ್ಗೆ ಹೋಗ್ತೀನಿ ನಾನು ಅಲ್ಲಿ, ಅಲ್ಲಿಂದ ಏನು ಮುಂದಿನ ಪ್ರೋಗ್ರೆಸ್ ಇದೆ ಅದು ಮಾಡ್ತೀನಿ ಅಲ್ಲಿ. ಅಲ್ಲ, ನೀವು CBI ತಗೊಳ್ತೀನಿ ಅಂತ ಮಾತನ್ನು ಹೇಳ್ತಾ ಇದ್ರಿ, ಹೇಗೆ ತಗೊಳ್ಳಿಕ್ಕೆ? ಅಲ್ಲ, ಹೇಗೆ ತಗೊಳಕ್ಕೆ ಸಾಧ್ಯ ಇದೆ? ಆಗತ್ತೆ ನ್ಯಾಯ ಸಿಗಲಿಲ್ಲ ಅಂದರೆ ನನಗೆ ಮೇಯ್ನು ಆ ವಿಡಿಯೋ ಯಾರು ಮಾಡಿದ್ರು ಯಾರು ತಗೊಂಡು ನನಗೆ ಬೇಕಾಗಿಲ್ಲ. ನಮ್ಮ ಹೆಣ್ಮಕ್ಳು ಮಾನ ಹರಾಜು ಹಾಕ್ಯವರಲ್ಲ ಇವರು, ನಮ್ಮ ಜಿಲ್ಲೆ ಹೆಣ್ಮಕ್ಳು ಮಾನ ಹರಾಜು ಹಾಕ್ಯವರಲ್ಲ, ಆ ತನಿಖೆಯನ್ನು ಹೊರಗೆ ಬರಲಿಲ್ಲ ಅಂದ್ರೆ ನಾನು CBIಗೆ ಹೋಗ್ತೀನಿ ನಾನು. ಈಗ FSLಗೆ ಈ ರಿಪೋರ್ಟನ್ನು ಕಳಿಸಿದಾಗ ಸಾಮಾನ್ಯವಾಗಿ ಅದು ಯಾವ ಕ್ಯಾಮ್ರಾದಲ್ಲೋ ಮೊಬೈಲಲ್ಲೋ ಎಲ್ಲಿ ಶೂಟ್ ಆಗಿದೆ ಅದರಲ್ಲೇ ಆ ವಿಚಾರ ಅದನ್ನೇ ತೆಗೆದುಕೊಂಡು ತನಿಖೆ ಮಾಡಿದ್ರೆ ಮಾತ್ರ ಗೊತ್ತಾಗತ್ತಿಲ್ಲ ಅಂದರೆ ಫೇಕ್ ಅಂತ ಬರುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಸತ್ಯ ಅದು. ಈಗ ಕಾರ್ತಿಕದ ಪೆಂಡ್ರೈವ್ ಒಂದು ಮಾಡ್ಕೊಂಬಂದ ಅಂತ ಹೇಳಿದ್ರೆ ಅವನೇ ಸಾವಿರಾರು ಮಾಡ್ಕೊಂಡಿರ್ಬೋದು. ಕಾರ್ತಿಕದ ಪೆಂಡ್ರೈವ್ ಹೆಂಗೆ ಬಂತಂದು ಅವನು ಎಕ್ಸ್ಪ್ರೆಷನ್ ಕೊಡಬೇಕಲ್ಲ. ಈಗ ಅದ ಎಲ್ಲಿಂದ ಬಂತು ಪೆಂಡ್ರೈವ್? ಅದು ಮೇಲಿಂದ ಬಂತ? ಸೃಷ್ಟಿ ಆಯ್ತಾ ಅದು? ಖಾಸಗಿ ಮೊಬೈಲಲ್ಲಿ ಇರೋಂಥ ವಿಡಿಯೋ, ಖಾಸಗಿ ವಿಡಿಯೋಗಳು ಇವನ ಕೈಲಿ ಕಾರ್ತಿಕಲ್ಲಿ ಹೆಂಗೆ ಬಂತದು? ಅಲ್ಲ, ಇದು ಕಾನೂನು FSL ಅಲ್ಲಿ ರಿಪೋರ್ಟ್ ಇದು ಒರಿಜಿನಲ್ ಇದು ಅಂತ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಯಾವ ವಿಡಿಯೋ ಮಾಡಿದ್ದಾರೆ ಮೊಬೈಲು ಅದು ಸೀಸ್ ಆಗಬೇಕದು. ಅಲ್ಲ, ಇನ್ ಕೇಸ್ ಆ ಮೊಬೈಲನ್ನೇ ಕಳೆದು ಬಿಟ್ಟಿದ್ರೆ ಅಂತ ಹೋಯ್ತು, ಕೇಸೇ ಹೋಯ್ತು ಅಷ್ಟೇ. ನಮ್ಮ ಹೆಣ್ಮಕ್ಳು ಮಾನ ಹರಾಜು ಆಯಿತು. ಆಗ ಅವನು ಹೋಯ್ತಾನೆ, ಎಸ್ಕೇಪ್ ಆಯ್ತಾನೆ. ಅಲ್ಲಿ ನಮ್ಮ ಹೆಣ್ಮಕ್ಳು ಶೀಲಾರಾಯಣ ಮಾಡಿರಲ್ಲ, ಇವರೆಲ್ಲ ತಂದು ನಿಲ್ಲಿಸ್ಕೋಬೇಕಾಗುತ್ತೆ. ಸರ್ಕಾರ ಅದಕ್ಕೆ ಹೊಣೆಗಾರರಾಗ್ತಾರೆ. ಅಮಿತ್ ಶಾ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಈ ವಿಚಾರದಲ್ಲಿ ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ, ಹೆಣ್ಣುಮಕ್ಕಳಿಗೆ ಅಗೌರವವಾಗಿದೆ, ಇದನ್ನು ಕಠಿಣ ಕ್ರಮ ತಗೊಳ್ತೀವಿ. ಪ್ರೈಮ್ ಮಿನಿಸ್ಟರ್ ಲೆಟರ್ ಬರಿತೀನಿ, ನಾನೇ ಹೋಮ್ ಮಿನಿಸ್ಟರ್ ಲೆಟರ್ ಬರಿತೀನಿ, ಅಲ್ಲಿ CBIಗೆ ವಹಿಸಿ ಅಂತ ಹೇಳ್ತೀನಿ ನಾನು. ಅದು ಆಗಬೇಕಿದು ಸರ್. ನಮ್ಮ ಅವ್ರು ಕಷ್ಟಕ್ಕೆ ಹೋಗಿದ್ರು, ಸುಖಕ್ಕೆ ಹೋಗಿದ್ರು, ಇನ್ನೊಂದು ಮತ್ತೊಂದು ಹೆಣ್ಮಕ್ಳ ಬಗ್ಗೆ ಹೇಳಲ್ಲ. ಹೆಣ್ಣುಮಕ್ಳ ಶೀಲವನ್ನು ರೋಡ್ಗೆ ಇಟ್ಟವ್ರಲ್ವ ಇವರು? ಯಾರಿಟ್ಟರು, ಯಾಕಿಟ್ರು? ಇದು ಸಮಗ್ರ ತನಿಖೆ ಹೊರಗೆ ಬರಬೇಕಿದು. ನಿಮ್ಮಿಂದ ಇದು ಯಾಕೆ ಸಾಧ್ಯ ಆಗಿಲ್ಲ? ತಕ್ಷಣಕ್ಕೆ ನಿಮ್ಗೆ ಮಾಹಿತಿ ಸಿಕ್ಕಿದಾಗ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತೇಳಿ BJP ಹೈಕಮಾಂಡ್ಗೂ ರಾಜ್ಯ ಹೈಕಮಾಂಡ್ಗೂ ಮನವರಿಕೆ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗಿಲ್ಲ? ಸರ್, ನನ್ನ ಪತ್ರ ಬರದೆ ಪತ್ರ ಕಮ್ಯುನಿಕೇಟ್ ಆಗಿಲ್ವಲ್ಲ, ಏನು ಮಾಡೋಣ? ನಾನೊಬ್ಬ ಎಲ್ಲ ತಾಲೂಕು ಮಟ್ಟದ ಒಬ್ಬ ಸದಸ್ಯ, ನಾನು ಕೇಂದ್ರ ಮಟ್ಟಕ್ಕೆ ಮುಟ್ಟಕ್ಕಾಗ್ತದ? ಅಲ್ಲಿ ಈಗ ಮುಟ್ಟಿದ್ದೀರಾ? ನಿಮ್ಮಿಂದ, ನಮ್ಮಿಂದ ಅಲ್ಲ, ನಿಮ್ಮ ಮಾಧ್ಯಮದಿಂದ ಮುಟ್ಟಿರೋದು. ಈಗ ಅದು ಈಗ ಎಲ್ಲರಿಗೂ ಗೊತ್ತಾಗೈತೆ, ಬಾಯ್ ಬಿಡ್ಕೊಂಡ್ರು ಯಾರಿಗೂ ಕೇಳಿಸ್ಕೊಳ್ಳಿಲ್ಲ ಆಗಲ್ಲಿ. ನೀವೇನು ನಮ್ಮ ಮಾತಿಗೆ ಯಾರಿಗೂ ಬೆಲೆ ಕೊಡ್ತಿತ್ತಿಲ್ಲ ಅಲ್ಲಿ. ಈಗ ಮಾಧ್ಯಮದಲ್ಲಿ ಯಾವಾಗ ಹೋಗ್ತೀವಿ ಎಲ್ಲರೂ ನೋಡ್ತಾರೆ, ಹೌದು ಇದೇನೋ ಅಂತಂತೇಳಿ. ಕೊನೆಯದಾಗಿ ಈಗ SITಗೆ ಕೊಡಲಿಕ್ಕೆ ನಿಮ್ಮ ಹತ್ರ ಎಲ್ಲ ಪೂರಕ ದಾಖಲೆಗಳಿದ್ದಾವೆ? SIT ಅದಕ್ಕೆ ಪೂರಕ ದಾಖಲೆಗಳು ಅಂತಂದ್ರೆ ಅದಕ್ಕೆ ಅವ್ರು ಏನು ಇನ್ವೆಸ್ಟಿಗೇಷನ್ ಕೇಳ್ತಾರೆ ಅದನ್ನು ಕೊಡ್ಬೋದು ನಾವಲ್ಲಿ. ಬೇರೆ ಇನ್ನೇನು ಕೊಡೋಕೆ ಅವ್ನು ವಕಾಲತ್ ಕೊಟ್ಟವನೇ. ಅಲ್ಲ, ಯಾರೋ ಸಂತ್ರಸ್ತರು ನಿಮ್ಮನ್ನು ಅಪ್ರೋಚ್ ಆಗಿದ್ದಾರೆ? ಇಲ್ಲ ಪಾಪ, ಯಾರು ಸರ್ ಸಂತ್ರಸ್ತರು ನನಗೆ ಅಪ್ರೋಚ್ ಆಗಿದ್ದರೆ ಅವತ್ತೇ ಕೇಸ್ ರಿಜಿಸ್ಟರ್ ಮಾಡ್ತಿದ್ದೆ ನಾನು. ಒಬ್ಬಳು ಮಹಿಳೆ ಬಂದಿದ್ರೆ ಪ್ರಜ್ವಲ್ ರೇವಣ್ಣ ಇಷ್ಟೊತ್ತಿ ಜೈಲಲ್ಲಿ ಇರೋನು. ಅಲ್ಲ, ನೀವು ಇಷ್ಟೊಂದು ಹೋರಾಟ ಮಾಡ್ತಾ ಇದ್ರಿ, ನ್ಯಾಯ ಕೊಡಿಸಲೇಬೇಕು ಅಂತ ಒಂದು ಹೋರಾಟಕ್ಕೆ ಮುಂದಾಗಿದ್ರಿ, ಯಾಕೆ ನೀವು ಸಂತ್ರಸ್ತರನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಯತ್ನ ಮಾಡಿಲ್ಲ? ಸರ್, ನನಗೆ ಅವ್ರ ಮುಖಗಳು ಸರಿಯಾಗಿ ಗೊತ್ತಿಲ್ಲ ನನಗೆ. ನಾನು ಹೆಂಗೆ ಹುಡ್ಕೊಂಡು ಹೋಗೋಣ? ಅವರು ಇವತ್ತು ನಮ್ಮ ಜೊತೆ ಬಂದು ನಮಗೆ ನಾಳೆ ಸಹ ದೇವರಾಜೇಗೌಡರು ಬಂದು ಹಿಂಗೆ ಹೇಳಿ ಬಲವಂತಾಗಿ ಹಿಂಗೆ ಸ್ಟೇಟ್ಮೆಂಟ್ ಕೊಡ್ಸಿ ಅಂತ ಹೇಳಕ್ಕೆ ಗ್ಯಾರಂಟಿ ಏನು? ಅವ್ರಿಂದ ಲಾಭ ಪಡೆದಾರ ಅವರು, ಯಾರು ಸಂತತೆ ಬಂದು ಕುಂತಿದ್ದಾರೆ ಅವರೆಲ್ಲ ಬೆನಿಫಿಟ್ ಪಡ್ಕೊಂಡವ್ರೆ ಅವರಲ್ಲಿ. ಸೊ ಹಾಗಾಗಿ ನಾಳೆ ಸಹ ದೇವರಾಜೇಗೌಡರು ಬಂದ್ಬಿಟ್ಟು ಕರ್ಕೊಂಡೋಗಿ ಮಾಡಿಸಿ ಅಂತ ನಮ್ಮಂತ ತಗೊಳಕ್ಕೆ ನಮ್ಮನ್ನು ಹರಾಜು ಹಾಕ್ಬಿಟ್ರ ಮೇಲೆ ಅವರು ವಾಲಂಟ್ರಿಗೆ ಬರಬೇಕು ಅವರಲ್ಲಿ. ಕಾರ್ತಿಕ್ ನಿಮ್ಮ ಹತ್ರ ಪೆನ್ಡ್ರೈವ್ ಕೊಡುವಾಗ ಕೇವಲ ಪ್ರಜ್ವಲ್ ವಿಚಾರ ಮಾತ್ರ ಹೇಳಿದ್ರೆ ಅಥವಾ ಬೇರೆ ಇನ್ಯಾರ್ದಾರು ಹೆಸರು ಹೇಳಿದ್ರ ಜೊತೆಯಲ್ಲಿ ಅವರು? ಅಂದರೆ ಅವರು ಇನ್ನೊಂದು ಆರೋಪಗಳಿದ್ದಾವೆ, ಕೇವಲ ಪ್ರಜ್ವಲ್ ಮಾತ್ರ ಅಲ್ಲ, ಅವ್ರ ಕುಟುಂಬದಲ್ಲಿ ಬೇರೆಯವ್ರ ಹೆಸರು ಇದೆ ಅಂತ ಆರೋಪಗಳಿದೆ. ಹಾಗಾಗಿ ನಿಮ್ಮ ಹತ್ರ ಏನಾದ್ರು ಹೇಳಿದ್ರ ಅಂತ? ಸರ್, ನಾನು ಲಾಯರಾಗಿ ಎಷ್ಟು ಕೇಳಬೇಕು ಅಷ್ಟೇ ವಿಚಾರ ಕೇಳಕ್ಕೆ ಹೋಗೋದೆ, ಬೇರೆ ಹೆಚ್ಚು ವಿಚಾರ ಮಾತಾಡೋಕೆ ಹೋಗಲ್ಲ. ನಾನು ರಾಜಕೀಯ ಬಳಸ್ಕೊಳ್ಳಲ್ಲ ಅವ್ರನ್ನಲ್ಲಿ. ಕಾನೂನಲ್ಲಿ ಏನು ಸಹಾಯ ಮಾಡೋಕೆ ಅದು ಮಾಡ್ತಾಯಿದ್ದೀನಿ ನಾನು. ಈಗ ಪ್ರಕರಣ ಸಂಪೂರ್ಣವಾಗಿ ಪ್ರಜ್ವಲಿಂದ ನೀವು ಮತ್ತು ಕಾರ್ತಿಕ್ ನಡುವೆ ತಿರುಗ್ತಾ ಇದೆ, ಯಾಕಂದರೆ ನಿಮ್ಮ ಮೇಲೆ ಅವ್ರು ಆರೋಪ ಮಾಡ್ತಾ ಇದ್ದಾರೆ, ನೀವೇ ಇದನ್ನು ಹರಿಬಿಟ್ಟಿದ್ದು ಅಂತೇಳಿ. ಸರ್, ಏನಾಗಿದೆ ಅಂತಂದರೆ ಈಗ ನುಗ್ಗಿಸ್ಕೋಬೇಕು ಅವರು, ಯಾರು ಹೇಳಿ, ಕಾಂಗ್ರೆಸ್ನವ್ರು ನುಗ್ಗಿಸ್ಕೋಬೇಕು ಅಲ್ಲಿ ಅಭ್ಯರ್ಥಿ ನುಗ್ಗಿಸ್ಕೋಬೇಕು, ಅವನು ತಪ್ಪಿಸ್ಕೋಬೇಕು ಅವನಲ್ಲಿ. ಹಾಗಾಗಿ ಪಾಪ ಕಾರ್ತಿಕನ್ನು ಬಲಿ ಮಾಡ್ತಾವ್ರೆ ಅಲ್ಲಿ. ಅದು ಕೇಳಿ, ಕಾರ್ತಿಕ್ ನೆನಪ ನಿಂತ ಒಂದು ಪೆನ್ಡ್ರೈವ್ ಇತ್ತು, ಅಲ್ಲಿ ನಿಂಗೆ ಒಬ್ಬರೇ ಪೆನ್ಡ್ರೈವ್, ನಿಂಗೆ ಯಾರು ಪೆನ್ಡ್ರೈವ್ ಕೊಟ್ಟರು, ನಿನ್ಗೆ ಯಾರು ಬೇರೆಯವ್ರು ಕೊಟ್ಟರು, ಇಲ್ಲ ಪ್ರಜ್ವಲ್ ರೇವಣ್ಣ ಕೊಟ್ಟನ ಮಾಡ್ಬಿಟ್ಟು ನೋಡ್ಕೊಳಪ್ಪ ಅಂತೇಳಿ ಕೇಳಿ ನೀವು ಒಂದ್ಸರಿ ಗೊತ್ತಾಗ್ತದೆ. ಕೊನೆಯದಾಗಿ ರಾಜ್ಯ ಸರ್ಕಾರ SIT ತನಿಖೆಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ನಿಮ್ಮ ಈ ಹೋರಾಟ ಮುಂದುವರಿಯುತ್ತೆ? ಇದೆಯಲ್ಲ ಸರ್, CBI ಮುಲಾಜೆ ಇಲ್ಲ. ನಮ್ಮ ಹೆಣ್ಣುಮಕ್ಳು ಮಾನ ಹರಾಜಾಗಿರೋದ್ರಿಂದ, ಶೀಲ ಹರಾಜಾಗಿರೋದ್ರಿಂದ ಯಾವುದೇ ಕಾರಣಕ್ಕೆ ಇದು ಕೇಸನ್ನು ಡ್ರಾಪ್ ಮಾಡೋಕ್ಕೆ ಬಿಡಲ್ಲ. ನಾನು CBI ತೊಗೊಂಡೋಗ್ತೀನಿ ನಾನು. ಇದು ಇದು ಪ್ರಜ್ವಲ್ ವಿಚಾರವಾಗಿ ದೇವರಾಜ್ ಅವರು ಹೇಳಿರುವಂಥ ಮತ್ತು ಯಾವುದೇ ಕಾರಣಕ್ಕೂ ಸಹಿತ ಈ ವಿಚಾರವನ್ನು ಇಲ್ಲಿಗೆ ನಾನು ಬಿಡಲ್ಲ, ತನಿಖೆ ಮಾಡಿ ಸಂಪೂರ್ಣವಾಗಿ ನ್ಯಾಯ ಸಿಗದೆ ಹೋದರೆ ಇದನ್ನು CBIಗೆ ವಹಿಸಿ ಅಲ್ಲಿ ಆ ಪ್ರಕರಣವನ್ನು ಗೆಲ್ಲುವಂಥ ಪ್ರಯತ್ನವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ದೇವರಾಜ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಜನಾರ್ದನ ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51,
GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.